ಏನ್ರಿ ಅಂದ್ರಿ? ಯಾರೇ ನೀವು? ನನ್ನಿಂದ ಹಿಂದೆ ಯಾಕೆ ಬರ್ತಾ ಇದ್ದೀರಾ? ಅದು ಈ ಸಂದರ್ಭದಲ್ಲಿ ನಾನು ನಿಮಗೆ ಏನಾದರೂ ಕೊಡಬೇಕು ಅಂತ ಅನಿಸ್ತಾ ಇದೆ ಮೇಡಮ್. ಏನಾದ್ರು ಅಂದ್ರೆ ಏನು ಕೊಡ್ತೀರಾ ಮೇಡಮ್, ಆ? ಇದು ಹೂ ಆ? ಹೂ ಆ? ಏನು ಹುಚ್ಚೋಳೆ ಮಗನ ಹೂ ತಗೋ. ಆ? ನಾನು ಅವನು ಏನ್ ಕೇಳ್ತಾಗಲ್ಲ ಹೂ ಹೂ ಅಂತೇಳಿ. ಇದು ಹೂ. ಇದನ್ನ ನನಗೆ ಯಾಕೆ ಕೊಡ್ತಾ ಇದ್ದೀರಾ? ಮೇಡಮ್, ಈ ಹೂ ಹೇಳ್ತಾ ಇತ್ತು, ಈ ಜಗತ್ತಲ್ಲಿ ನನಗಿಂತ ಬ್ಯೂಟಿಫುಲ್ ಆಗಿರೋರು, ನನಗಿಂತ ಸುಂದರವಾಗಿರೋರು, ನನಗಿಂತ ಅಂದವಾದವರು ಯಾರಿಲ್ಲ ಅಂತ ಮರ್ಯಾಕತ್ತಿತ್ತದು. ಅದಕ್ಕೆ ಕಾಲ ತಗೊಂಡು ಬಿಡದು ಕರ್ಕೊಂಡ್ ಬಂದಿನಿ. ಬಾಯ್, ನಿನಗಿಂತ ಚಂದೋಳು ಚಲಿಬಿದ್ದಾಳೆ, ನಿನಗಿಂತ ಬ್ಯೂಟಿಫುಲ್ ಆಗಿದ್ದಾಳೆ, ನಿನಗಿಂತ ಅಂದವಾಗಿರುವಂತ ಅದಕ್ಕೆ ತಗೊಳ್ರಿ. ಐ ಲವ್ ಯು. ಥ್ಯಾಂಕ್ ಯು ಸೋ ಮಚ್ ರೀ. ಆಕ್ಚುಲಿ ಈ ಹೂ ಕೊಟ್ಟು ನಿಮ್ಗೆ ನಾನು ಏನಾದ್ರೂ ಕೊಡ್ಬೇಕಲ್ಲ. ಇಲ್ಲೇ ಕೊಡ್ತೀರಾ, ಹಿಂದೆ ಕೊಡ್ತೀರಾ? ಇಲ್ಲೇಗೆಲ್ಲ ಯಾಕ್ರಿ? ಅಷ್ಟು ದೂರದಿಂದ ಇಷ್ಟು ಮಂದಿ ಮುಂದೆ ಬಂದು ನಿಂತೀರಿ. ಇಲ್ಲೇ ಕೊಡ್ತೀನಿ. ಎದಕ್ಕೆ ಕಣ್ಣು ಮುಚ್ತೀರಪ್ಪ? ಅಯ್ಯೋ, ಕ್ಯಾಮ್ರಾ ಎಲ್ಲ ಓಪನ್ ಮಾಡ್ಕೊಂಡು ನಿಂತಾರೆ, ಹಂಗೆ ಓಪನ್ ಮಾಡ್ಕೊಂಡ ಅಂತ ನೋಡ್ರಿ. ಕೊಡ್ತೀನಿ. ಕೊಡ್ಲಾ? ಕೊಡ್ಲಾ? ಹೌದಾ? ನನಗಿಂತ ನಿಮಗೆ ಆಟ ಜಾಸ್ತಿ ಆಯ್ತಲ್ಲೋ. ಕೊಡ್ತೀನಿ. ಇದು ತಗೊಳ್ರಿ. ಎಲಿ ಎಲಿ ಏನ ಯಾವಡು ಸೊಳ್ಳೆ ಮಗನ ಎಲಿ. ಯಾವ ಸೊಳ್ಳೆ ಮಗನ ಎಲ್ಲಿ ಇದನ್ನ ನೀನು ಯಾಕೆ ಕೊಡಕತ್ತೀನಪ್ಪ ಅಪ್ಪಿ ಅಂದ್ರೆ, ನಾನು ಉದ್ಯೋಗ ಒಳಗೆ ಬರ್ಬೇಕಾದ್ರೆ ಈ ಹಸಿರು ಎಲೆಗಳೆಲ್ಲ ಹಸಿರುವಂತಿ ಮಾಡ್ಕೊಂಡು ಅಳ್ತಾ ಇದ್ದು. ಇವು ಹಸಿರುವಂತಿ ಮಾಡಿದ್ವಾ? ಯಾಕಪ್ಪ ಅಳ್ತಾ ಇದ್ದೀರಾ ಅಂತ ಕೇಳಿದೆ. ಇವೊಂದು ಅಕ್ಕ ನನ್ನಂತ ದುರದೃಷ್ಟವಂತ ನತದೃಷ್ಟವಂತ, ನನ್ನನ್ನು ಯಾರು ಮೂಸ್ ಕೂಡ ನೋಡ್ತಾ ಇಲ್ಲ ಅಂತ ಅಳ್ತಿದ್ವಾ? ನಾನಂದ್ರೆ ನೀನಲ್ಲಪ್ಪ ದುರದೃಷ್ಟವಂತ, ನಿನಗಿಂತ ಕಿತ್ತೋದು ನನ್ನ ಮಗ, ನಿನಗಿಂತ ಬೇವರ್ಸಿ ನನ್ನ ಮಗ, ನಿನಗಿಂತ ಹಲ್ಕಟ್ಟು ಬಾಡಿಯಾಡಿಕೆ ಒಬ್ಬ ಇದಾನೆ, ಬಾ ತೋರಿಸ್ತೀನಿ ಅನ್ನ ತೋರಿಸ್ದೆ. ನೋಡಿ, ಇವನೇ ಆ ಹಲ್ಕಟ್ ಅಪ್ಪಣ್ಣ ರಾಮದುರ್ಗ. ನನಗೇನಾದ್ರೂ ಬಾಯಿಗೆ ಬಂದಾಗ ಮಾತಾಡಿದ್ರೆ ನೀನು ಮುಗನೆಗೆ ಬೆಳ್ಳ ಕಿವ್ಯಾಗ ತೆಗಿತೀನಿ. ಉತ್ತರ ಕರ್ನಾಟಕದ ಹುಲಿಯದ ನೀವ ರಾಮದುರ್ಗದ ರಣಧೀರ ನಂಬಿ ಬಂದವ್ರಿಗೆ, ಕರ್ನಾಟಕ ತಿರುಗಿ ಬಿದ್ದವ್ರಿಗೆ ಗೊಣಚಿ ವೀರಪಾತ್ರ. ನಾನು ಚಂದ್ರಪಟ್ಟಣದ ವಾಣಿ, ನನ್ನನ್ನೇನಾದ್ರೂ ಎದುರಾಕೊಂಡ್ರೆ ಆಗ್ತೀಯ ನೀನು ಚಿದ್ರ ಚಿದ್ರ. ಅಲ್ಲ, ನೀನು ಏನೋ ಅದು ಬುದ್ಧಿ ಮುಗಿನಾಗ್ತಿದ್ದೀನಿ ಅಂತಲ್ಲ, ಅಲ್ಲಿ ಗಂಟ ನಾನೇನು ಊರ್ ಮಂದಿದ್ದು ಇದು ತೊಲಿತಿರ್ತೀನಿ ಮಾತ್ರೆ. ಏನ್ ಮಾಡ್ತೀನಿ ಗೊತ್ತೇನ? ಏನ್ ಮಾಡ್ತಿ? ಚಪ್ಪಲ್ ತಗೊಂಡು ಕಳ್ಕೊಳಕು ಮಾಡ್ತಾವೊಮ್ಮೆ. ನನಗೆ ಚಪ್ಪಲಿ ತಗೊಂಡು ಹೊಡಿತೀಯ? ನಿನಗೂ ಹೊಡಿತೀನಿ, ಕೂತಾನಲ್ಲ ನಿಮ್ ದೋಸ್ತ, ಅವನಿಗೂ ಹೊಡಿತೀನಿ. ನಮಗ್ ಚಪ್ಪಲಿ ತಗೊಂಡು ಹೊಡಿತೀಯ? ಹೊಡಿತೀನಿ. ನನಗೆ ಚಪ್ಪಲಿ ತಗೊಂಡು ಹೊಡಿತೀಯ? ಎಷ್ಟು ಮಂದಿ ಹೊಡೆದಿಲ್ಲ ನಮಗ. ಬರ್ತಾರ ಹೊಡಿತಾರ ಮಕ್ಕಾರ, ಬರ್ತಾರ ಹೊಡಿತಾರ ಮಕ್ಕಾರ, ಬರ್ತಾರ ಹೊಡಿತಾರ ಮಕ್ಕಾರ. ಅಕ್ಕ ನಿಧಾನಕ್ಕೆ ಹೊಡಿತೀನಿ, ನೋವು ಅಂತಿಲ್ಲ. ನಾಚಿಕೆ ಮಾಡಿಲ್ವಾ? ನಿಮ್ಮ ಹತ್ರ ಬಂದು ಮಾತಾಡ್ತೀನಿ ನಾನು, ನನಗೆ ಬುದ್ಧಿ ಇಲ್ಲ. ಮೂಗನ್ಯಾಗ ಬೆಳ್ಳಾಕಿ ತುಪ್ಪದಾಗ ತುರುಗುತ್ತಾ ತುರುಕಿನಾಗ ಹೊಡ್ತಾ ನೆಲಕ್ಕೆ ಬಿಡ್ಬೇಕ್ರೆ. ನಮ್ಮಂತ ಗಂಡಸರಿಗೆ ಏನ್ ಮಾತಾಡ್ತೀನಿ? ಚಪ್ಪಲ್ ತಗೊಂಡು ಬಿಡ್ತೀವಿ. ಬಡಿತೀನಿ. ಏನೋ ನಮ್ಮಂತ ಹೆಣ್ಮಕ್ಳನ್ನ ಎಲ್ಲಿ ಊರಾಗ ಜಾತ್ರೆ ಬರಂಗಿಲ್ಲ, ದೇವಸ್ಥಾನಕ್ಕೆ ಹೋಗಂಗಿಲ್ಲ, ಎಲ್ಲ ಅಡ್ಡಾಡಂಗಿಲ್ಲ, ಬಂದ್ಬಿಡ್ತಿರಲ್ಲ ನಮ್ಮ ಹಿಂದೆ ಬಿತ್ಕೊಂಡು. ಬೇರೆ ಇನ್ನೇನು ಸಿಗಂಗಿಲ್ವೇನ್ರಿ ನಿಮಗೆ ಹಿಂದೆ ಹೋಗಕ್ಕೆ? ಅಲ್ಲ, ನಾಲ್ಕು ಎಮ್ಮೆ ಹಿಂದೆ ಹೋಗ್ರಿ, ಎಮ್ಮೆನಾರ ಮೇಯ್ಸ್ರಿ. ಹೆಣ್ಮಕ್ಳು ಹಿಂದೆ ಬರ್ತಾವ, ಗಂಡ್ಮಕ್ಳು ನಾಯಿಂದ ಹೋಗಕತ್ತ ಮಗ. ಹೌದೌದು, ಅದಕ್ಕೆ ಹೇಳ್ಯಾರ ದೊಡ್ಡವರು, ಮಗ ಏನಾರ ಹದಿಗೆಟ್ಟ ಅಂದ್ರೆ ಹಾದಿ ಬೀದಿ ಆದ್ರೂ ಸುತ್ತಿ ಒಂದು ಹೆಂಟನ್ ಕಟ್ಟು ನೆಟ್ಟಗಾಗ್ತವೆ ಅಂತ. ಇವು ನೆಟ್ಟಗಾಗ್ಬೇಕು ಅಂತ ಅಂದ್ರೆ ನೋಡಿ, ನಮ್ ಜೊತೆಲೇ ಇರ್ಬೇಕು ಇವಕ್ಕೆ. ಎಲ್ಲಾರ ಮನೆಯಲ್ಲಿ ಎಲ್ಲಾರ ಮನ್ಯಾಗ ನಿನ್ನಂತ ಹೆಣ್ಣು ಮಕ್ಕಳು ಹುಡ್ರೆ ಮನೆ ತೆಗೆದು ಬಿಡ್ತೀನಿ ನೀನು. ಸ್ವಲ್ಪ ಮುಚ್ಚ್ರಿ. ನೀವೆಲ್ಲ ಕುಡುಕ್ ನನ್ ಮಕ್ಕಳು, ನಿಮ್ಗೇನ್ ಗೊತ್ತೈತೆ ಹೆಣ್ಮಕ್ಳ ಹುಡುಕ ಗಿಡಕ ಅಂದ್ರೆ ತೆಗೆದ ಮಕ್ಕ ಹೊಡಿತೀನಿ. ನಮಗ ನಮ್ಮದೇ ಆದ ಒಂದು ಹೆಸರು ಐತಿ, ಲೇಬಲ್ ಐತಿ. ಏನು? ನಮ್ಮನ್ನೆಲ್ಲ ಮದ್ಯಪಾನ ಪ್ರಿಯರು ಅಂತ ಕರೀತಾರ. ಕುಡಿಯೋದೇ ಕೆಟ್ಟದಂತೆ, ಮದ್ಯಪಾನ ಪ್ರಿಯರು ಅಂತ ಬೇರೆ ಕರೀತಾರ ನಿಮ್ಮನ್ನ. ಅಲ್ಲ, ನೀವ್ ಯಾಕೆ ಎಣ್ಣೆ ಕುಡಿಬೇಕು? ಅದ್ರ ಬದಲು ಅವ್ರು ಯಾಕೆ ಎಣ್ಣೆ ಮಾರಬೇಕು? ಅವ್ರು ಲಾಭ ಆಗ್ಲಿ ಅಂತ ಮಾಡ್ತಾರೆ. ನಾವು ಅವ್ರ ಲಾಭ ಆಗ್ಲಿ ಅಂತ ಕುಡಿತೀವಿ. ಅಲ್ಲಿ ಬದಲು ಹಾಲು ಹಾರ್ಲಿಕ್ಸ್ ಕುಡಿದು ಗಟ್ಟಿಯಿಂದ ಇರಕ್ಕಾಗಲ್ವಾ? ನಾವ್ ಹೆಣ್ಮಕ್ಳು ನೋಡ್ರಪ್ಪ, ದಿನಾ ರಾತ್ರಿ ಆಯ್ತು ಅಂತ ಅಂದ್ರೆ ಒಂದೊಂದ್ ಲೀಟರ್ ಹಾಲು ಕುಡಿದು ಮಲ್ಕೋತೀವಿ. ಅದಕ್ಕೆ ಬೆಳಗ್ಗೆ ಆಯ್ತು ಅಂತ ಅಂದ್ರೆ ಫುಲ್ ಸ್ಟ್ರಾಂಗ್ ಎನರ್ಜಿ. ಹೌದಪ್ಪ, ಇವತ್ತಿಗೂ ಯಾವ್ದಾದ್ರು ಮನೆ, ಎಲ್ಲಾರ ಮನೆಗೆ ಹೋಗಿ ನೋಡಿ, ಮುದ್ದೇಬಿಹಾಳದಲ್ಲಿ ಎಲ್ಲಾರ ಮನೆ ಗೋಡೆ ಮೇಲೆ ಒಂದು ಮಳೆ ಇರುತ್ತೆ. ಆ ಮಳೆನಲ್ಲಿ
ಎಲ್ಲಾರ ಮನೆ ಗಂಡಸ್ರ ಫೋಟೋ ನೇತಾಡ್ತಿರುತ್ತೆ, ಹೆಣ್ಮಕ್ಳದ್ದು ಕಮ್ಮಿ. ಯಾಕೆ ತಡಿ 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 ತಡಿ. ಗಂಡಸರ ಫೋಟೋ ಎದಕ್ಕೆ ನೇತಾಡ್ತಿರ್ತಂದ್ರ ನಿಮ್ ಮಕ ವಿತ್ತೋಟ ಮೇಕಪ್ ಅಲ್ಲಿ ನೋಡಕ್ಕಾಗಲ್ಲ, ಅದಕ್ಕೆ ಸತ್ತು ಹೋಗಿರ್ತಾವ. ಅದಕ್ಕೆ ಸತ್ತು ಹೋಗಿರ್ತಾವ ಅಂತ ನೋಡಕ್ಕಾಗಲ್ಲ. ಹಂಗೆಲ್ಲ ಏನಿಲ್ಲ, ಕುಡ್ದು ಮೊರೆಯಾಗಿ ಬಿದ್ದು ಸತ್ತಿರ್ತಾವ. ನಾವ್ ಹೆಣ್ಮಕ್ಳು ಹೆಲ್ದಿ ಆಗಿರ್ತೀವಿ, ಆರೋಗ್ಯವಾಗಿರ್ತೀವಿ, ಜಾಸ್ತಿ ದಿನ ಬದುಕ್ತೀವಿ. ಅದೇನೋ ಹಾರ್ಲಿಕ್ಸ್ ಕುಡಿದ್ರೆ ಶಕ್ತಿ ಬರ್ತೈತೆ ಅಂದಿಲ್ಲ, ಶಕ್ತಿ ಬರ್ತೈತೆ. ಈ ಕಂಬಾಳಸ್ ನೋಡೋಣ, ಕಂಬಾಳಸ್ ಅಲ್ಲಾಡ್ಸಕ್ಕಾಗುತ್ತಾ? ಅಲ್ಲಾಡ್ಸಕ್ಕಾಗಲ್ಲ. 90 ಹೊಡಿ ತಾನು ಅಲ್ಲಾಡ್ಸಕ್ ನೋಡೋದು ಫುಲ್ಲಿಂಗ್. ಹೌದಲ್ಲ ಹುಡುಗರ? ಹೌದಲ್ಲ ಹುಡುಗರ? ಅದಾವ ನಮ್ಮ ಹುಲಿನೂ ಜೀವಂತ ಅದಾವ. ನಾವು ಹುಲಿ ಜೀವಂತ ಇರೋ ತನಕ ನೀ ಸ್ಟೇಜ್ ಜೀವಂತವಾಗಿರ್ತೈತಿ, ಅಲ್ಲಿ ತನಕ ನಾವು ಸಂಜೆ ಜೀವಂತವಾಗಿರ್ತಾನೆ. ಹುಲಿ ಮೇಲೆ ಚಾಮುಂಡಿ ಕೂತ್ಕೊಂಡು ಹುಲ್ ತಿನ್ನಿಸ್ತಿರ್ತಾಳ, ಅದಕ್ಕೆ ಜೀವಂತವಾಗಿರ್ತದದು. ಅಂದ್ರೆ ಅಷ್ಟೇ ಶೆಟ್ಗೋಗ್ತದದು. ನೀವೇನೇ ಹೇಳಿ, ನಾವು ಹೆಣ್ಮಕ್ಳು ಗ್ರೇಟ್. ನಾವು ಮೇಲು ನಾವ್ ಕಂಡ್ರಿ ಮೇಲು, ನಾವು ಮೇಲ್ರಿ, ನಾವ್ರಿ. ನೀವೇನ್ ಮೇಲ್ ಹೇಳ್ರಿ? ನಾವ್ ಹೆಂಗ್ ಮೇಲು ಅಂತ ಅಂದ್ರೆ, ನಿಮ್ಮನ್ನ ನನ್ನ ಮಕ್ಕಳ ಹೊಟ್ಟೆಯಲ್ಲಿ 9 ತಿಂಗಳು ಇಟ್ಕೊಂಡು ಹೊರಗ್ ಬಿಟ್ಟಿದ್ದಕ್ಕೆ ಬಂದು ನಾವ್ ಮೇಲ್ ಅಂತ ಯಾಕತ್ತೀರಿ? ಇಲ್ಲ ನೀವು ಒಳಗೆ ಊಷ್ಟಾಗೋಗಿರ್ತಿದ್ರಿ. ಒಬ್ಬರೇ ಇಟ್ಕೊಳಕಾಗತ್ತ? ಇನ್ಸ್ಟಾಲ್ಮೆಂಟ್ ಮಾಡಕ್ ನಾವು ಬೇಕಾ? ನಾವು ಇನ್ಸ್ಟಾಲ್ಮೆಂಟ್ ಮಾಡಿದಾಗ ನೀವು ಡೌನ್ಲೋಡ್ ಮಾಡ್ತೀರಿ. ಅದನ್ನ ಇನ್ಸ್ಟಾಲ್ ಮಾಡಿ ಸುಮ್ ಡೌನ್ಲೋಡ್ ಆಗುದಿಲ್ಲ. ಕರೆಕ್ಟ್ ಆಗಿದ್ರೆ ಸತೀಶ್ ಚಪ್ಪಾಳೆ ಸುಮ್ಮನೆ ಇನ್ಸ್ಟಾಲ್ ಮಾಡ್ಬಿಟ್ಟು ಬಿಟ್ಟೋದ್ರೆ ಆಯ್ತಾ? ಆಪ್ ಮೇಂಟೆನೆನ್ಸ್ ಮಾಡ್ಬೇಕು ಆಯ್ತಾ? ಅದನ್ನ ಮಾಡೋದು ನಾವ್ ಹೆಣ್ಮಕ್ಳು. ಮಕ್ಳನ್ನ ಹಣ್ಣು ತೊಳೆದು ಇಷ್ಟು ಎತ್ತರಕ್ಕೆ ಬೆಳೆಸೋದು ನಾವು. ಮನೇಲಿ ರೊಟ್ಟಿ ಬಡ್ದಾಕ ನಾವು ಬಡ್ದಾಕಿಲ್ಲ ಅಂದ್ರೆ ಏನ್ ತಿಂತೀರ ನೀವು? ಮಣ್ಣು ತಿಂತೀರೇನ? ರೊಟ್ಟಿ ಬಡ್ದಾಕ, ಪ್ಯಾಂಪರ್ ತರಕ, ಹುಡುಗ ಸಾಲಿಗೆ ಹಚ್ಚ ರೊಕ್ಕ ಯಾರು ತಂದು ಕೊಡ್ತಾರ? ಗಂಡಸ ನಾವು ದುಡಿಬೇಕ. ನಾವು ದುಡ್ದಾಗ ನಡೀತೈತಿ, ಇಲ್ಲಾಂದ್ರೆ ಸತ್ತು ಹೋಗ್ತೀವಿ. ಸತ್ಯನ್ ಹೋಗಂಗಿಲ್ಲ. ಆಮೇಲೆ ನಾವು ತಂದ ನಿಮ್ ಸಲುವಾಗಿ ತುಡುದು ಸತ್ತು ಹೋಗಿರ್ತ. ನಾವು ಗಂಡಸರು ನಿಮ್ಮವ್ರು ಎಲ್ಲಿಂದ ಬಂದು ಬಿಡ್ತೀರಿ ನಮ್ಮ ಮನೆಗೆ ಬಂದು ಒಕ್ಕರ್ಸ್ಕೊಂಡು. ಹುಡುಗ ಯಾವ ಹಿಂದ್ಗಡೆ ಮದುವೆ ಆಗೋದಕ್ಕಿಂತ ಮುಂಚೆ ಹುಲಿ, ಮದುವೆ ಆಗೋದಕ್ಕಿಂತ ಮುಂಚೆ ಹುಲಿ, ಮದುವೆ ಆದ್ಮೇಲೆ ಹಿಂದಾಗೆ ನೋಡಿ ಸಂಜೆ ಇಲ್ಲಿ. ಸುಮ್ಮ 2 ವರ್ಷ ಆತಂತ. ಕಣ್ಣು ಆ ಕಡೆ ಹೋದ್ರೆ ಕಾಲ ಬಿಡ್ತು ಗೊತ್ತಿರೋದಿಲ್ಲ. ಸುಮ್ಮ ಅಷ್ಟೇ ಇಟ್ಟು ಸ್ಮಾಲ್ ಎಕ್ಸಾಂಪಲ್ ಹೇಳುವ. ಕರ್ನಾಟಕದಲ್ಲಿರೋ ಒಂದಷ್ಟು ನದಿಗಳ ಹೆಸರು ಹೇಳಪ್ಪ. ನೋಡಬಿ, ಕಾವೇರಿ, ತುಂಗಾ, ಯಮುನಾ, ಜಮುನಾ. ಎಲ್ಲಾ ನದಿಗಳಿಗೂ ಇಟ್ಟಿರೋ ಹೆಸರು ಹೆಣ್ಮಕ್ಳದು. ಅಂದ್ರೆ ಅಲ್ಲೇ ಅರ್ಥ ಮಾಡ್ಕೋ, ನಾವ್ ಹೆಣ್ಮಕ್ಳಷ್ಟು ಸರ್ವಶ್ರೇಷ್ಠರು. ಗಂಡ್ಮಕ್ಳಿಗೆ ಅಲ್ಲ ನಮೂನದಾವ, ನಮೂನದಾವ. ಅಲ್ಲಲ್ಲ, ಯಾಕ ನದಿ ಹೆಸರು ಹೆಣ್ಮಕ್ಳಿಗೆ ಹಾಕಿಟ್ಟಾರಂದ್ರ ನದಿ ಯಾವಾಗಲೂ ಹರಿತಾವು, ಎಲ್ಲಾ ಕಡೆ ಹೋಗಿರ್ತಾವ. ಇವ್ ಹಂಗ ಹೆಣ್ಮಕ್ಳು ನಿಂತ್ಕೊಂಡಿರ್ಲಲ್ಲ, 4 ಮಂದಿ ಗಂಡಸರು ನೋಡ್ಕೊಂಡು ಹಾಕಿರ್ತಾವ. ಹೌದಿಲ್ಲ? ನಮಗೂ ಇಟ್ಟಾರ ಹೆಸರು. ಫಕೀರಪ್ಪನ ಕೆರಿ, ಶಂಕರಿಯಪ್ಪನ ಕಟ್ಟಿ, ಬಡ್ಡೈನ ಬಾವಿ ಇಂತ ಬಿಟ್ಟಾರ ನಮಗೆ. ನಾವು ನಿಂತು ನೀರ್ ತರ ರೀ, ಯಾವತ್ತು ಒಂದ ಕಡೆ ಇರ್ತೀವಿ, ಒಂದ ಹುಡುಗಿನ ಇಷ್ಟ ಪಡ್ತೀವಿ. ನಿಮ್ಮ ತರ 10 ಮಂದಿಯಿಂದ ಹೋಗುದಿಲ್ಲ. ನೀವು ಒಂದ ಹುಡುಗಿನ ಇಷ್ಟ ಪಡ್ತೀರಿ? ಹೌದು, ಒಂದ ಫಿಗರ್ ಮೇಂಟೈನ್ ಮಾಡ್ತೀವಿ. ಅಪ್ಪಿ ಓಣಪ್ಪಿ, ಇವತ್ತಿನವರೆಗೂ ಜಗತ್ತಿನೊಳಗೆ ಯಾರ ಮನೆಗಾದ್ರೂ ಹೋಗಿ ನೋಡು, ಎಲ್ಲಾರ ಮನೆ ಒಳಗುನು ಅವ್ರ ತಂದೆ ತಾಯಿಗೆ, ಅವ್ರ ಅಕ್ಕದಿರ್ಗೆ, ತಂಗಿರ್ಗೆ ಎಲ್ಲರಿಗೂ ಒಂದು ಕೊರಗಿದೆ. ಏನು? ಈಗ ಯಾರಾದ್ರೂ ನಿಮ್ ಕಾಲಿಗೆ ಬೀಳ್ತೀನಿ, ನನ್ನ ಮಗಗೊಂದು ಹೆಣ್ಣು ಹುಡಿಕೊಡ್ರಿ, ನಮ್ಮ ತಮ್ಮಗೊಂದು ಹೆಣ್ಣಿದ್ರೆ ಹುಡಿಕೊಡ್ರಿ, ನಮ್ಮ ಅಣ್ಣಂಗೊಂದು ಹೆಣ್ಣಿದ್ರೆ ಹುಡಿಕೊಡ್ರಿ, ನಮ್ಮ ದೋಸ್ತಗೊಂದು ಹೆಣ್ಣಿದ್ರೆ ಹುಡಿಕೊಡ್ರಿ ಅಂತ ಬೇಡ್ಕೊಂತಿದ್ದಾರೆ ಹೊರತು, ಎಲ್ಲಾದ್ರೂ ನಾವು ಹೆಣ್ಮಕ್ಳು ಮನೆಯಲ್ಲಿ ನಮ್ಮ ಹುಡುಗಿಗೊಂದು ಹುಡುಗ ಇದ್ರೆ ಹುಡಿಕೊಡ್ರಿ ಅಂತ ಕೇಳ್ತಾ ಇದೀವ? ಇಲ್ಲ ತಾನೆ? ಅದ್ದಮ್ಮ ನೀವು ಹೆಂಗಸರು ಒಬ್ಬೊಬ್ರು 10 ಹುಡುಗರು ಮೇಂಟೈನ್ ಮಾಡ್ರಿ, ಮತ್ತೆ ಎಲ್ಲಿ ಸಿಗ್ತಾವ ನಮಗ? ಹೌದು, ಚಪ್ಪಾಳ್ರಿ. ಇಷ್ಟೇ ಸಾಕು. ನಮ್ಮ ಹುಡುಗರು ಎಷ್ಟು ಮಂದಿಗೆ ನೋಂದಾರ ಅಂತ ಅರ್ಥ ಮಾಡ್ಕೋ. ಇಷ್ಟೇ ಸಾಕು. ನೀವು ಫೇಸ್ಬುಕ್ನಾಗ ಒಂದು, ಇನ್ಸ್ಟಾಗ್ರಾಮ್ನಾಗ ಒಂದು, ವಾಟ್ಸಾಪ್ನಾಗ ಒಂದು, ಮನಿ ಬಾಜುಕ್ ಒಂದು, ಶಾಲ್ಯಾಗ ಒಂದು, ಕಾಲೇಜ್ನಾಗ ಒಂದು, ಇಂಥ ಕಾರ್ಯಕ್ರಮ ಬಂದಾಗ ಅಲ್ಲೊಂದು. ಆದ್ರೂ ನಮ್ಮಂತವ್ರಿಂದನೇ ಬೀಳ್ತಿರಲ್ಲ, ನಿಮಗೆ ಏನ್ರ ಹೊಡಿಬೇಕು ಒಂದು ತಗೊಂಡು ಚಾಪ್ಲಿ ಏ ಅಮ್ಮ ನಮಸ್ಕಾರ ಬೋಲ್ವೆ. ನಮಸ್ಕಾರ. ಎಸ್, ನಮ್ಗೆ ಇಷ್ಟ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇವತ್ತಿನ ಈ ವಿಶೇಷವಾದಂತಹ ಗ್ರಾಮ ದೇವತೆ ಜಾತ್ರಾ ಕಾರ್ಯಕ್ರಮಕ್ಕೆ ನಮ್ಮನ್ನ ಜೀ ಕನ್ನಡದ ಕಲಾವಿದರು, ಕಾಮಿಡಿ ಕಿಲಾಡಿಗಳು, ಹಾಗೆ ಸಂಜೀವ್ ಬಸವ ಅವರ ಟೀಮು, ಜೊತೆಗೆ ನಮ್ಮ ಎಲ್ಲ ಕಾಮಿಡಿ ಕಿಲಾಡಿಯ ಟೀಮು, ಜೊತೆಗೆ ಕರೆಸಿರ್ತಕ್ಕಂತಹ ಎಲ್ಲ ನಮ್ಮ ಗ್ರಾಮ ದೇವತೆ ಜಾತ್ರಾ ಕಮಿಟಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಅರ್ಪಿಸ್ತಾ